ನನ್ನ 12th ಬೋರ್ಡ್ ಎಕ್ಸಾಮ್ಸ್ಗೆ ಐ ಸ್ಟಾರ್ಟೆಡ್ ಸ್ಟಡಿಂಗ್ ಇನ್ ದ ಲಾಸ್ಟ್ ಮಂತ್. ಆ ಒಂದು ತಿಂಗಳಲ್ಲಿ ನಾನು ಪ್ರಿಪೇರ್ ಮಾಡಿ ಐ ಗಾಟ್ 94.16% ಇನ್ ಮೈ ಬೋರ್ಡ್ಸ್ ಎಕ್ಸಾಮ್. ನಿಮ್ದು ಕೂಡ ಈಗ ಅದೇ ಸಿಚುವೇಶನ್ ಇದೆ. ಯು ಹ್ಯಾವ್ ಅರೌಂಡ್ 20 to 25 days, ರೈಟ್? ಸೊ ಐ ಕ್ಯಾನ್ ಟೋಟಲಿ ರಿಲೇಟ್ ಯು. ನೀವು ಕೆ ಸಿ ಟಿ ಆಗಿ ಪ್ರಿಪೇರ್ ಆಗ್ತೀರಾ ಅಂದರೆ 50% ಕೆ ಸಿ ಟಿ ಅಂತ ಕನ್ಸಿಡರ್ ಮಾಡ್ತಾರೆ. ರಿಮೈನಿಂಗ್ 50% ಇಸ್ ಕನ್ಸಿಡರ್ ಫ್ರಮ್ ದ ಬೋರ್ಡ್ ಎಕ್ಸಾಮ್ಸ್. ಸೊ ನೀವು ಬೋರ್ಡ್ ಎಕ್ಸಾಮ್ಸ್ಗೆ ಮಹತ್ವ ಕೊಡಲೇಬೇಕು. ಡೋಂಟ್ ಇಗ್ನೋರ್ ದಿಸ್. ನೀವು ಎಲ್ಲಿಂದ ಓದ್ತಿದ್ದೀರಾ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಎನ್ ಸಿ ಆರ್ ಟಿ ಅಷ್ಟೇ ಓದ್ಕೊಂಬಿಡಿ, ಬೇರೆದೇನು ಹೆಸರಿಲ್ಲ. ಆ್ಯಂಡ್ ನಂಬರ್ 2 ಇಸ್ ಪಿ ವೈ ಕ್ಯೂಸ್. ಸಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಆರ್ ವೆರಿ ಇಂಪಾರ್ಟೆಂಟ್. ನಿಮಗೆ ಗೊತ್ತಾಗುತ್ತೆ ಹೌ ಮಚ್ ದೇ ಹ್ಯಾವ್ ರಿಪೀಟೆಡ್. ಆಲ್ಮೋಸ್ಟ್ 80 to 90% ರಿಪೀಟ್ ಆಗೇ ಆಗುತ್ತೆ. ಆ್ಯಂಡ್ ನಂಬರ್ 3, ಸೊ ಅದಂತಾರಲ್ಲ ಜೋ ದಿಕ್ತಾ ಹೈ ವಹಿ ಬಿಕ್ತಾ ಹೈ ಅಂತ, ಅದೇ ಥರ ಯು ಶುಡ್ ಮೇಕ್ ಇಟ್ ಕ್ಲೀನ್. ಸಿ ನಿಮಗೂ ಗೊತ್ತು ಬೋರ್ಡ್ಸಲ್ಲಿ ದೇ ಸಿ ಡಿಸ್ಕ್ರಿಪ್ಟಿವ್ ಆನ್ಸರ್ಸ್, ವೆರಿ ಬಿಗ್ ಆನ್ಸರ್ಸ್ ಇರಬೇಕು, ದೇ ಲೈಕ್ ಇಟ್. ಹಾಗಂತ ತುಂಬ ಬಿಗ್ ಕೂಡ ಬರೀಬಾರ್ದು, ಲೈಕ್ 1 and 1.5. ಡಿಪೆಂಡ್ಸ್ ಆನ್ ದ ಹೌ ಮಚ್ ಮಾರ್ಕ್ಸ್ ದೇ ಆರ್ ಗಿವನ್, ಲೈಕ್ 6 marks or 5 marks. ಅದಷ್ಟರಲ್ಲಿ ನಿಮ್ಮ ಹ್ಯಾಂಡ್ ರೈಟಿಂಗ್ ಕೂಡ ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ಳಿ. ಐ ನೋ 1 monthಲ್ಲಿ ಇಂಪ್ರೂವ್ ಆಗಲ್ಲ ಅಂತ. ಸೊ ವಾಟ್ ಯು ಕ್ಯಾನ್ ಡೂ ಇಸ್ ಸ್ವಲ್ಪ ಸ್ಪೇಸ್ ಬಿಟ್ಟು ಬರೀರಿ, ಸ್ವಲ್ಪ ಜಾಸ್ತಿ ಸ್ಪೇಸ್ ಇರಲಿ. ಒಂದು ಪ್ಯಾರಾಗ್ರಾಫ್ ಆದಮೇಲೆ ನೆಕ್ಸ್ಟ್ ಗಿವ್ ಅ ಲೈನ್, ಆ್ಯಂಡ್ ಅಟ್ ದಿ ಎಂಡ್ ಟೈಮ್ ಉಳಿತಂದ್ರೆ ಅದಕ್ಕೆ ಒಂದು ಲೈನ್ ಕೂಡ ನೀವು ಹೊಡಿಬೋದು. ದ್ಯಾಟ್ ವಿಲ್ ಲುಕ್ ಮೋರ್ ಕ್ಲೀನರ್. ಅದಾದಮೇಲೆ ಡೈಗ್ರಾಮ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಟ್ರೈ ಟು ಲೇಬಲ್ ಅಟ್ಲೀಸ್ಟ್ 7 to 8 points ಇನ್ ದ ಡೈಗ್ರಾಮ್. ಅದರಲ್ಲಿ 10-15 ಇರ್ಬೋದು, ಬಟ್ ಮಿನಿಮಮ್ 8 ಅಂದರೂ ನೀವು ಲೇಬಲ್ ಮಾಡಲೇಬೇಕು. ಯಾಕಂದರೆ ಅದೇ ಥರ ದೇ ವಿಲ್ ಗಿವ್ ದ ಮಾರ್ಕ್ಸ್, ಅದೇ ಥರ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಇರುತ್ತೆ. ಸಿಮಿಲರ್ಲಿ ಮ್ಯಾಥ್ಸಲ್ಲಿ ಒಂದು ಫಾರ್ಮುಲಾ ಬರೆಯೋದು ಮರಿಬೇಡಿ. ಕೆಲವೊಬ್ಬರು ಡೈರೆಕ್ಟ್ ಸಾಲ್ವ್ ಮಾಡೋಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಇಫ್ ಯುವರ್ ಆನ್ಸರ್ ಇಸ್ ಕರೆಕ್ಟ್ ದೆನ್ ಯು ಆರ್ ಗುಡ್. ಅಕಸ್ಮಾತ್ ನಿಮ್ಮ ಆನ್ಸರ್ ರಾಂಗ್ ಇತ್ತು ಅಂದರೆ ನೀವು ಪೂರಾ ಝೀರೋ ಆಗಿಬಿಡ್ತಾರೆ. ಇಲ್ಲಾಂದ್ರೆ ನೀವು ಸ್ಟೆಪ್ಸ್ ಮೆನ್ಷನ್ ಮಾಡಿದ್ದೀರಾ, ಫಸ್ಟ್ ಫಾರ್ಮುಲಾ ಹಾಕಿದ್ದೀರಾ, ಅದಕ್ಕಿಂತ ಮುಂಚೆ ಯು ಹ್ಯಾವ್ ರಿಟನ್ ದ ಗಿವನ್, ಏನೇನು ಕೊಟ್ಟಿದ್ದಾರೆ, ಏನೇನು ಟಾಸ್ಕ್ ಇದೆ. ಸೊ ಆ ಥರ ನೀವು ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ರೆ ಯು ವಿಲ್ ಗೆಟ್ ಎಕ್ಸ್ಟ್ರಾ ಮಾರ್ಕ್ಸ್. ಸಿ ನಿಮಗೆ ಗೊತ್ತು ಕೆ ಸಿ ಟಿಗೆ ಜಸ್ಟ್ 2 months ಅಷ್ಟೇ ಉಳಿದಿದೆ. ಈ 60 days ನೀವು ಹೆಂಗೆ ಪ್ರಿಪೇರ್ ಮಾಡ್ತೀರಾ ದ್ಯಾಟ್ ವಿಲ್ ಡಿಸೈಡ್ ಯುವರ್ ಫ್ಯೂಚರ್. ಸೊ ಯು ಶುಡ್ ಬಿ ವೆರಿ ಕ್ರೂಷಿಯಲ್ ಆ್ಯಂಡ್ ವೆರಿ ಸೀರಿಯಸ್ ಅಬೌಟ್ ದಿಸ್. ಸೊ ಏನು ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ನಿಮ್ಮ ಮೆಂಟರ್ಸ್, ನೀವು ಯಾರಿಂದ ಕಲಿಸಿದಾರ ಅಂತ. ಸಿ ನನ್ನ ಟೈಮಲ್ಲಿ ನಾನು ತುಂಬ ಸ್ಟ್ರಗಲ್ ಮಾಡಿದೆ. ಐ ವಾಚ್ ರ್ಯಾಂಡಮ್ ಯೂಟ್ಯೂಬ್ ವಿಡಿಯೋಸ್, ತುಂಬ ಟೈಮ್ ವೇಸ್ಟ್ ಮಾಡಿದೆ. ಬಟ್ ಯು ಗೈಸ್ ಆರ್ ಲಕ್ಕಿ. You can study with India's top educators with very, very affordable price. Ultimate KCET crash course for 2026 by Physics Wala. ಸಿ ನೀವು ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಅಥವಾ ನೀವು ಸ್ಟಾರ್ಟ್ ಮಾಡಿದಾರ ಅಂದ್ರೂ ಕೂಡ ಇದು ಕ್ರಾಶ್ ಕೋರ್ಸ್ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದರಲ್ಲಿ 25 to 30 days ಒಳಗಡೆ ನಿಮ್ಗೆ ಫುಲ್ ರಿವಿಷನ್ ಮಾಡಿಕೊಡ್ತಾರೆ. ಇದರಲ್ಲಿ 20% ಥಿಯರಿ ಮತ್ತು 80% ಕ್ವಶನ್ ಸಾಲ್ವಿಂಗ್ ಇರುತ್ತೆ, ಇನ್ಕ್ಲೂಡಿಂಗ್ ಪಿ ವೈ ಕ್ಯೂಸ್ ಆ್ಯಂಡ್ ಎಮ್ ಸಿ ಕ್ಯೂಸ್. ಬೆಸ್ಟ್ ಪಾರ್ಟ್ ಅಂದರೆ ಇವರು ನಮ್ಮ ಲ್ಯಾಂಗ್ವೇಜಲ್ಲಿ, ನಮ್ಮ ಕನ್ನಡಲ್ಲಿ ಹೇಳ್ಕೊಡ್ತಾರೆ. ಇಲ್ಲ ನೀವು ಇಂಗ್ಲೀಷಲ್ಲಿ ಕಲಿತಾರೆ ಅಂದರೆ ಅದು ಕೂಡ ಇದೆ. ಇಟ್ಸ್ ಅ ಮಿಕ್ಸ್ ಆಫ್ ಬೋತ್ ಇಂಗ್ಲೀಷ್ ಆ್ಯಂಡ್ ಕನ್ನಡ. ಇದು ಆ್ಯಕ್ಚುಲ್ ಪ್ರೈಸ್ ಬಂದ್ಬಿಟ್ಟು 4,999. ಬಟ್ ಈಗ ಅವರು ಸ್ಪೆಷಲ್ ಆಫರ್ ನೀಡ್ತಾ ಇದೆ, ದಟ್ ಇಸ್ 50% ಡಿಸ್ಕೌಂಟ್. ದಟ್ ಇಸ್ 2,499. ಇದರಲ್ಲಿ ನಿಮಗೆ ಡೈಲಿ ಲೈವ್ ಕ್ಲಾಸಸ್ ತಗೋತಾರೆ, ಒನ್ ಶಾರ್ಟ್ ವಿಡಿಯೋಸ್, ಅದಾದಮೇಲೆ ರೆಕಾರ್ಡಿಂಗ್ ಕೂಡ ಸಿಗುತ್ತೆ. ಅದಷ್ಟೇ ಅಲ್ಲದೆ 5 ಟೆಸ್ಟ್ ಸೀರೀಸ್ ಆಫ್ ಕಂಪ್ಲೀಟ್ ಸಿಲೆಬಸ್ ಆ್ಯಂಡ್ ಮೆನಿ ಥಿಂಗ್ಸ್. ಇದ್ರಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ ಏನೇನು ಕೊಡ್ತಾರೆ ಅಂತ. ಈ ಥರ 50% ಡಿಸ್ಕೌಂಟ್ ನಿಮ್ಗೆ ಎಲ್ಲೂ ಸಿಗಲ್ಲ. ಅದು 60 days ಕ್ರೂಷಿಯಲ್ ಟೈಮಲ್ಲಿ 2 monthsಲ್ಲಿ ನೀವು ಏನು ಮಾಡ್ತೀರಾ ಅದು ನಿಮ್ಮ ಮೇಲೆ ಡಿಪೆಂಡ್ ಇದೆ. ಸೊ ನಿಮ್ಗೆ ಏನೂ ಸ್ಟಾರ್ಟ್ ಇಲ್ಲ, ಇನ್ನೂ ಗೊತ್ತೇನೆ ಆಗ್ತಿಲ್ಲ ಹೆಂಗೆ ಮಾಡೋದು ಅಂತ, ಅಥವಾ ನಿಮ್ಗೆ ಈಗಾಗಲೇ ಪ್ರಿಪೇರ್ ಆಗಿದ್ದೀರಾ ಆದರೆ ಮುಂದೇನು ಮಾಡೋದು ಗೊತ್ತಾಗ್ತಿಲ್ಲ, ಹೇಗೆ ರಿವೈಸ್ ಮಾಡೋದು ಗೊತ್ತಾಗ್ತಿಲ್ಲ ಅಂದರೆ you should definitely take these batches. I'll mention the link in the description and also in the comment section. You can go and check this out. ಅದಷ್ಟಲ್ಲದೆ ನೀವು ನನ್ನ ಕೂಪನ್ ಕೋಡ್ ಯೂಸ್ ಮಾಡಿದ್ರೆ ನಿಮಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಗುತ್ತೆ. ಸೊ ನಂಬರ್ 3 ಹೋಗೋಣ, ದಟ್ ಇಸ್ ಡೋಂಟ್ ವೇಸ್ಟ್ ಯುವರ್ ಟೈಮ್. ಸಿ ಟೈಮ್ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿದೆ. ಸೊ ಯಾವುದೋ ಫ್ಯಾಮಿಲಿ ಫಂಕ್ಷನ್ ಆಯಿತು ಅಥವಾ ಯಾರೋ ಫ್ರೆಂಡ್ಸ್ ಕರಿತಿದ್ದಾರೆ ಹೋಗೋಣ ಅಂತ ಇದು, ಸೊ ಹಂಗೇನು ಮಾಡೋಕೋಬೇಡಿ. ಸಿ ದೇ ಆರ್ ನಾಟ್ ಗೋಯಿಂಗ್ ಎನಿವೇರ್. ಅವ್ರು ಇಲ್ಲೇ ಇರ್ತಾರೆ, ದೇ ಲಿವ್ ಇನ್ ದಿಸ್ ಅರ್ತ್ ಓನ್ಲಿ. ಈಗೇನು 2 months ಇದೆಯಲ್ಲ ನಿಮ್ಮ ಫ್ಯೂಚರ್ ಡಿಸೈಡ್ ಮಾಡುತ್ತೆ. ಸೊ ಗಿವ್ ಪ್ರಿಯಾರಿಟಿ ಟು ಯುವರ್ ಸೆಲ್ಫ್. ಆ್ಯಂಡ್ ನಂಬರ್ 4, ಎನ್ ಸಿ ಆರ್ ಟಿಲಿ ರಿವೈಸ್ ಮಾಡುವಾಗ ಹೈಲೈಟ್ ಮಾಡ್ಕೊಳ್ಳಿ ಯಾವ ಪಾಯಿಂಟ್ಸ್ ಇಂಪಾರ್ಟೆಂಟ್ ಇದೆ ಅಂತ. ಯಾಕಂದರೆ ನೆಕ್ಸ್ಟ್ ಟೈಮ್ ನೀವು ರಿವೈಸ್ ಮಾಡುವಾಗ ಅದು ಹೆಲ್ಪ್ ಆಗುತ್ತೆ. ಆಮೇಲೆ ಡೈಲಿ ರಿವಿಷನ್ ಮಾಡಲೇಬೇಕು. ಆಮೇಲೆ ಸಂಡೇ ನೀವು ಏನು ಮಾಡ್ಬೋದು ಅಂದರೆ ವೀಕ್ ಡೇಸಲ್ಲಿ ಏನೇನು ಓದ್ಕೊಂಡಿದ್ದೀರಾ ಅದನ್ನು ಸಂಡೇ ಕುಂತು ರಿವೈಸ್ ಮಾಡ್ಬೋದು. ಅದಾದಮೇಲೆ ನಿಮ್ಗೆ ಏನಾದರೂ ಕ್ಲಾಸಸ್ ಇನ್ನುವರೆಗೂ ನಡೀತದೆ ಅಂದರೆ ದೆನ್ ಐ ದಿವಸ ಬಂಕ್ ಯುವರ್ ಕ್ಲಾಸಸ್ ಆ್ಯಂಡ್ ಸ್ಟಾರ್ಟ್ ಸ್ಟಡಿಂಗ್ ಇನ್ ಯುವರ್ ರೂಮ್. ಆ್ಯಂಡ್ ನಂಬರ್ 5, ದಟ್ ಈಸ್ ರೈಟ್ ಆಲ್ ಯುವರ್ ಫಾರ್ಮುಲಾಸ್ ಇನ್ ಜಸ್ಟ್ 1 book. ಈಗಾಗಲೊಂದು ವಿಡಿಯೋಲಿ ಹೇಳಿದ್ದೀನಿ, ಐ ಆಮ್ ರಿಪೀಟಿಂಗ್ ಅಗೇನ್ ಹಿಯರ್. ಸೊ ನೀವು 1 bookಲ್ಲಿ ಫಿಸಿಕ್ಸ್ ಆಯಿತು, ಮ್ಯಾಥ್ಸ್ ಆಯಿತು, ಕೆಮಿಸ್ಟ್ರಿ ಆಯಿತು, ಎಲ್ಲದರದ್ದು ಏನೇನು ಫಾರ್ಮುಲಾಸ್ ಇದೆಯಲ್ಲ ಅವೆಲ್ಲ 1 bookಲ್ಲೇ ಬರೆದುಬಿಡಿ. ಸೊ ದಟ್ ಲಾಸ್ಟ್ ಟೈಮಲ್ಲಿ ಏನೋ ಒಂದು 5 minutes 6 minutes ಉಳಿದಿದೆ, ಅದರಲ್ಲಿ ಇಟ್ ವಿಲ್ ವೆರಿ ಹೆಲ್ಪ್ಫುಲ್ ಫಾರ್ ಯು ಟು ರಿವೈಸ್. ಅಕಸ್ಮಾತ್ ನಿಮಗೆ ಫಾರ್ಮುಲಾಸ್ ಬರೋಕ್ಕೆ ಏನೋ ಟೈಮ್ ಇಲ್ಲ ಅಂದರೆ ಯು ಕ್ಯಾನ್ ಗೋ ಆ್ಯಂಡ್ ಇವನ್ ಪರ್ಚೇಸ್ ಇನ್ ದ ಬುಕ್ ಸ್ಟೋರ್. ಅಲ್ಲಿ ಇಫ್ ಯು ಸೇ ಆಲ್ ದ ಫಾರ್ಮುಲಾ ಬುಕ್ ಅಂದರೆ ಯು ವಿಲ್ ಗೆಟ್ ಇಟ್. ಆ್ಯಂಡ್ ಮರೆಯೋಕೆ ಹೋಗಬೇಡಿ, ದ್ಯಾಟ್ ಈಸ್ ಯು ಹ್ಯಾವ್ ಟು ಬಿ ವೆರಿ ಸೂಪರ್ ಪಾಸಿಟಿವ್. ಯಾರು ಏನಾದರೂ ತಲೆ ಕಟ್ಸ್ಕೋಬೇಡಿ, ಬಿಕಾಸ್ ಯು ಹ್ಯಾವ್ ಟು ಬಿಲೀವ್ ಇನ್ ಯುವರ್ ಸೆಲ್ಫ್ ದ್ಯಾಟ್ ಈ ಸದೇ ನಾನು 95% ಸ್ಕೋರ್ ಮಾಡೇ ಮಾಡ್ತೀನಿ ಅಂತ. ಇಟ್ ಡಸಂಟ್ ಮ್ಯಾಟರ್ ನಿಮ್ಮ 9th-ಅಲ್ಲಿ 10th-ಅಲ್ಲಿ 11th-ಅಲ್ಲಿ ಎಷ್ಟು ಪರ್ಸೆಂಟೇಜ್ ಬಂದಿದೆ ಅಂತ, ಬಟ್ ಈ 12th-ಅಲ್ಲಿ ನೀವು ಮಾಡೇ ಮಾಡ್ತೀರಾ. Because once you start believing it, your subconscious mind also start believing it. And when you truly believe, you will start finding the way to make it possible and you will bend the reality. ಅದಾದಮೇಲೆ ನಿಮ್ಮ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಏನಾದರೂ ಪ್ರಾಬ್ಲಮ್ ಆಗ್ತಿದೆ, ಲೈಕ್ ಹೌ ಟು ರೀಡ್ 8 hours ಎವ್ರಿ ಡೇ ಅಂದರೆ ಯು ಕ್ಯಾನ್ ಚೆಕ್ ದಿಸ್ ಔಟ್ ಮೈ ವಿಡಿಯೋ. ಇದನ್ನು ನಾನು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಹೌ ಯು ಕ್ಯಾನ್ ಮ್ಯಾನೇಜ್ ಯುವರ್ ಟೈಮ್. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಚೆಕ್ ಔಟ್ ಫಿಸಿಕ್ಸ್ ವಾಲಾಸ್ ಬ್ಯಾಚಸ್, ಲಿಂಕ್ ಇನ್ ದ ಡಿಸ್ಕ್ರಿಪ್ಷನ್ ಆ್ಯಂಡ್ ಕಮೆಂಟ್ ಸೆಕ್ಷನ್. ಸೊ ಇದಷ್ಟೇ, ಟು ಸ್ಟಡಿ, ವರ್ಕ್ ಹಾರ್ಡ್
and don't lose your motivation. I'll see you in the next video. Bye bye.